ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳಿನ ಸಂಚಿಕೆ ಏನಾಗ್ತಿದೆ ಭಾಗ್ಯಲಕ್ಷ್ಮಿ ಅಂತ ನೋಡೋಣ. ಆದಿ ಎಲ್ಲ ಹಪ್ಪಳ ಎಲ್ಲ ಸುಟ್ಟಾಗಿರುತ್ತೆ. ಸರಿ ಆಯಿತು, ಹೊರಗಡೆ ಹೋಗಿ ಭಾಗ್ಯ ಅವರಿಗೆ ಕೆಲಸಕ್ಕೆ ಹೆಲ್ಪ್ ಮಾಡೋಣ ಅಂತ ಹೊರಗಡೆ ಹೋಗ್ತಿರ್ತಾನೆ. ಹೋಗ್ತಿರ್ಬೇಕಾದ್ರೆ ಅಜ್ಜಿ ಎದುರುಗಡೆ ಸಿಗ್ತಾರೆ. ಏನಪ್ಪ ಆದಿ, ಹೇಗಿದೆಯಾ, ಎಲ್ಲ ಕೆಲಸ ಆಯಿತಾ ಅಂತ ಕೇಳ್ತಾರೆ. ಹೌದು ಅಜ್ಜಿ, ಎಲ್ಲ ಸುಟ್ಟಾಯಿತು. ಇನ್ನು ಇಲ್ಲಿ ಒಳಗಡೆ ಏನಾದರೂ ಕೆಲಸ ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ ಅಂತ ಅಜ್ಜಿಗೆ ಹೇಳ್ತಾನೆ. ಹೌದಾ, ಸರಿ ಆಯಿತು ಅಂತ. ಏನು ನಿನ್ನ ಹೆಂಡ್ತಿನ ಹುಡುಕ್ತಾ ಇರೋಂಗಿದೆ, ನಿನ್ನ ಹೆಂಡ್ತಿ ಒಳಗಡೆ ಹೋಗಿ ಕಳಿಸ್ತೀನಿ ಆಯಿತಾ, ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಇಲ್ಲೇ ಇರು ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾರೆ. ಆವಾಗ ಆದಿ, ಅಯ್ಯೋ ಅಜ್ಜಿ ಏನಿದು, ನಾನು ಭಾಗ್ಯನ ಗಂಡ ಅಲ್ಲ, ಅವ್ರು ನನ್ನ ಹೆಂಡ್ತಿ ಅಲ್ಲ ಅಂತ ಹೇಳಿದ್ರು ಅವರು ಕೇಳಿಸ್ಕೊಂಡೇ ಇಲ್ಲ. ಹಾಗೆ ಹೊರಟು ಹೋಗ್ಬಿಟ್ರು. ಇನ್ನು ಭಾಗ್ಯಂಗೆ ಹೋಗಿ ನನ್ನ ಹೆಂಡ್ತಿ ಅಂತ ನಾನು ಅವ್ರ ಗಂಡ ಅಂತ ಹೇಳಿದ್ರೆ ಅವರು ಏನು ತಿಳ್ಕೊತಾರೋ ಏನಪ್ಪ ಮಾಡೋದು, ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಅಜ್ಜಿನ ಕೂಗ್ತಾನೆ ಇರ್ತಾರೆ. ಆದರೂ ಕೂಡ ಅಜ್ಜಿ ಹಾಗೆ ಹೊರಟು ಹೋಗ್ಬಿಡ್ತಾರೆ. ಆಮೇಲೆ ಅಲ್ಲಿ ಭಾಗ್ಯ ಎಲ್ಲ ರೆಡಿ ಮಾಡ್ತಿರ್ತಾಳೆ. ರೆಡಿ ಮಾಡುತ್ತಿರ್ಬೇಕಾದ್ರೆ ಅಜ್ಜಿ ಕೇಳುತ್ತೆ, ಏನಮ್ಮ ಎಲ್ಲ ಕೆಲಸ ಆಯಿತಾ ಅಂತ. ಹೌದು ಅಜ್ಜಿ, ಎಲ್ಲ ಕೆಲಸ ಆಯಿತು ಅಮ್ಮ ಅಂತ ಹೇಳ್ತಾರೆ. ಹೌದಾ, ಅಲ್ಲಿ ನಿನ್ನ ಗಂಡ ನಿನಗೋಸ್ಕರ ಕಾಯ್ತಾ ಇದ್ದಾರೆ, ನೀವಿಬ್ಬರು ಎಂಥ ಒಳ್ಳೆ ಜೋಡಿ ಗಂಡ ಹೆಂಡ್ತಿರು, ನಿಜವಾಗ್ಲೂ ತುಂಬ ಲಕ್ಷಣವಾಗಿ ಕಾಣ್ತೀರಾ, ನಿನ್ನ ಗಂಡ ಅಲ್ಲಿ ಕಾಯ್ತಿದ್ದಾನೆ ನೋಡು ಅಂತ ಹೇಳ್ತಾರೆ. ಆವಾಗ ಭಾಗ್ಯಂಗೆ ಸಡನ್ನಾಗಿ ಶಾಕ್ ಆಗುತ್ತೆ. ಭಾಗ್ಯ ಏನು ಅನ್ಕೋತಾಳೋ, ತಾಂಡವ್ ಏನಾದರೂ ಬಂದುಬಿಟ್ನಾ ಅಂತ ಸುತ್ತಮುತ್ತ ನೋಡ್ತಾ ಇರ್ತಾಳೆ. ಆದರೆ ಅಲ್ಲಿ ತಾಂಡವ್ ಇರಲ್ಲ, ಆದಿ ಇರ್ತಾನೆ. ಆದಿನೇ ನೋಡಿಬಿಟ್ಟು ಭಾಗ್ಯಂಗೆ ಏನು ಕೋಪನೂ ಬರಲ್ಲ, ಏನು ಆಶ್ಚರ್ಯನೂ ಆಗಲ್ಲ. ಸಂತೋಷದಿಂದ ಭಾಗ್ಯ ಒಂಥರ ಆದಿ ನೋಡಿಬಿಟ್ಟು ನಗ್ತಾಳೆ. ಅಯ್ಯೋ, ಇವರನ್ನು ನೋಡಿ ನೀವು ನನ್ನ ಗಂಡ ಅಂತ ಅಂದ್ಕೊಂಡ್ರಾ ಅಂತ ಕೇಳಿಬಿಟ್ಟು ಆಮೇಲೆ ಅಜ್ಜಿ ಅವರು ನನ್ನ ಗಂಡ ಅಲ್ಲ ಅಂತ ಹೇಳ್ತಾರೆ. ಏನಮ್ಮ ಅಂತ ಹೇಳ್ತಾರೆ. ಹೌದಾ, ಹೌದು, ಅವ್ರು ನನ್ನ ಗಂಡ ಅಲ್ಲ, ನಾವಿಬ್ಬರು ಒಳ್ಳೆ ಸ್ನೇಹಿತರು, ನಮ್ಮಿಬ್ಬರ ಮಧ್ಯೆ ಬಾಂಧವ್ಯ ಇದೆ, ಎಲ್ಲರೂ ಆ ಥರ ತಪ್ಪು ತಿಳ್ಕೊತಾ ಇದ್ದಾರೆ ಅಷ್ಟೇ, ಇವರು ನನ್ನ ಫ್ರೆಂಡ್ ಅಂತ ಹೇಳ್ತಾರೆ. ಅದಕ್ಕೆ ಓ ಹೌದಾ, ಸರಿ ಆಯಿತು, ನಿನ್ನ ಫ್ರೆಂಡ್ ಅಲ್ಲಿ ಕಾಯ್ತಿದ್ದಾನೆ, ಕ್ಷಮಿಸ್ಬಿಡಮ್ಮ, ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ಕ್ಷಮಿಸು, ನನಗೆ ಗೊತ್ತಾಗಲಿಲ್ಲ, ನಮ್ಮಿಬ್ಬರು ನೋಡೋಕ್ಕೆ ಫ್ರೆಂಡ್ಸ್ ಥರನೂ ಕಾಣಿಸ್ತಿಲ್ಲ, ಸಡನ್ನಾಗಿ ನೋಡಿದ್ರೆ ಗಂಡ ಹೆಂಡ್ತಿ ಥರನೇ ಅನ್ಕೋಬೇಕು, ಅಷ್ಟು ಅನ್ಯೋನ್ಯವಾಗಿ ಅಷ್ಟು ಚೆನ್ನಾಗಿದ್ದೀರಿ, ಅದಕ್ಕಾಗಿ ನಾನು ನಿನ್ನ ಗಂಡ ಅಂದ್ಕೊಂಡೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಅಯ್ಯೋ ಪರವಾಗಿಲ್ಲ ಬಿಡಿ ಅಮ್ಮ, ಎಲ್ಲರೂ ಕನ್ಫ್ಯೂಸ್ ಆಗೋದು ಸಾಮಾನ್ಯ, ಆದರೆ ಬಿಡಿಸಿ ಹೇಳೋದ್ರಲ್ಲಿ ಏನು ತಪ್ಪಿದೆ, ಅವ್ರು ನನ್ನ ಫ್ರೆಂಡ್ ಅಷ್ಟೇ, ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅಂತಾನೆ. ಸರಿ ಆಯ್ತಮ್ಮ, ಅವ್ನು ನಿನಗೋಸ್ಕರ ಆಚೆ ಕಾಯ್ತಾ ಇದ್ದಾನೆ, ಹೋಗೋದೇನು ವಿಚಾರಿಸು ಅಂತ ಹೇಳ್ತಾಳೆ. ಆಯಿತು ಅಮ್ಮ, ನಾನು ಎಲ್ಲ ಒಳಗಡೆ ಜೋಡಿಸಿದ್ದೀನಿ ಅಂತಾಳೆ. ಸರಿ ಆಯಿತು, ನೀವಿಬ್ಬರು ಹೋಗಿ ಅಲ್ಲಿ ಅದೇನು ಕಾಯ್ತಿದ್ದೀರಿ ನೋಡು ಅಂತ ಹೇಳ್ತಾಳೆ. ಸರಿ ಆಯ್ತಮ್ಮ, ಬರ್ತೀನಿ ಅಂತ ಭಾಗ್ಯ ಅಲ್ಲಿಂದ ಹೊರಡ್ತಾಳೆ. ಅಲ್ಲಿಂದ ಹೊರಟ್ಬಿಟ್ಟು ನಡ್ಕೊಂಡು ಬರ್ತಿರ್ಬೇಕಾದ್ರೆ ಆದಿನ ನೋಡಿಕೊಂಡು ಅವಳಿಗೆ ಒಂದು ಕಡೆ ಸಂಕೋಚನೂ ಆಗ್ತಿರುತ್ತೆ, ಇನ್ನೊಂದು ಕಡೆ ಮುಜುಗರನೂ ಆಗ್ತಿರುತ್ತೆ, ಇನ್ನೊಂದು ಕಡೆ ನಾಚಿಕೆನೂ ಆಗ್ತಿರುತ್ತೆ. ಆದಿ ಹೆಂಗಪ್ಪ ನನ್ನ ಮುಖ ತೋರಿಸೋದು, ಅಜ್ಜಿ ಅವರಿಗೆ ನನ್ನ ಗಂಡ ಅಂತ ಏನಾದರೂ ಹೇಳ್ಬಿಟ್ರಾ, ನಿನ್ನ ಗಂಡ ಕಾಯ್ತಿದ್ದಾನೆ ಅಂತ ಭಾಗಿ ಅವರು ಬರೋದು ನೋಡ್ತಿದ್ರೆ ನನಗೆ ಕೈ ಕಾಲೇ ನಡುಗ್ತಾ ಇದೆ ಅಂತ ಜೋರಾಗಿ ಒಳಗಡೆ ಮನಸ್ಸಲ್ಲಿ ಹೇಳ್ಕೊಳ್ತಿರ್ತಾನೆ. ಆಗ ಆ ಟೈಮಲ್ಲಿ ಭಾಗ್ಯ ಬಂದುಬಿಟ್ಟು, ಏನಾದಿ ಅವರೇ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಿ ಅಂತ ಕೇಳ್ತಾಳೆ. ಆದಿ ಏನಿಲ್ಲ, ಹಪ್ಪಳ ಎಲ್ಲ ಸುಟ್ಟಾಯಿತು, ನಿಮ್ಗೇನಾದರೂ ಸಹಾಯ ಬೇಕೇನೋ ಅಂತ ನಾನಿಲ್ಲಿ ಬಂದೆ ಅಂತ ಆದಿ ಹೇಳ್ತಾನೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ನೀವು ಅದೆಲ್ಲ ಇರ್ರಿ ಪರವಾಗಿಲ್ಲ, ನಾನೇನೇ ನೋಡ್ಕೋತೀನಿ ಅಂತಾಳೆ. ಸರಿ ಆಯಿತು ಅಂತ ಆದಿ ಮುಜುಗರದಿಂದ ಆ ಕಡೆ ಹೋಗ್ತಿರ್ತಾನೆ. ಆಮೇಲೆ ಭಾಗ್ಯಗೆ ಏನೋ ಕೇಳಬೇಕು ಏನೋ ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ. ಆಮೇಲೆ ಭಾಗ್ಯ, ನನಗೆ ಗೊತ್ತಾಯಿತು ನೀವು ಯಾಕೆ ಈ ಥರ ಬೇಜಾರಾಗಿದ್ದೀರಿ ಅಂತ, ಅವ್ರು ನಮ್ಮಿಬ್ಬರನ್ನ ಗಂಡ ಹೆಂಡ್ತಿ ಅಂತ ಹೇಳಿದರು, ಅದಕ್ಕೆ ಬೇಜಾರಾಗಿದ್ದೀರಾ, ದಯವಿಟ್ಟು ಯಾವುದೇ ಕಾರಣಕ್ಕೂ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ, ನಮ್ಮ ಮನಸ್ಸು ಶುದ್ಧವಾಗಿದೆ, ನಾವಿಬ್ಬರು ಕರೆಕ್ಟಾಗಿ ಇದ್ದೀವಿ, ನಾವೇನಾದರೂ ಬೇಜಾರು ಮಾಡ್ಕೋಬೇಡಿ ಅಂತ ಭಾಗ್ಯ ಆದಿಗೆ ಹೇಳ್ತಾರೆ. ಸರಿ ಆಯಿತು ಅಂತ ಇಬ್ಬರು ಕೂಡ ಅವರವರ ಕೆಲಸ ಮಾಡ್ಕೊಳಕ್ಕೆ ಹೋಗ್ತಾರೆ. ಆಮೇಲೆ ಫಂಕ್ಷನ್ ಎಲ್ಲ ನಡೆಯುತ್ತೆ, ಮಂಗಳಾರತಿ ಗಿಂಗಳಾರತಿ ಪೂಜೆ ಗೀಜೆ ಎಲ್ಲ ಮಾಡ್ತಾರೆ ಅಜ್ಜಿ. ಎಲ್ಲ ಪೂಜೆ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಆಚೆ ಕಡೆ ಹೋಗಿ ಇದಕ್ಕೆ ಹಾಕೋಣ ಅಂತ ಹೊರಡ್ತಿರ್ತಾರೆ. ಅದೇ ಟೈಮಲ್ಲಿ ಭಾಗ್ಯ, ಆದಿ, ಕುಸುಮ ಎಲ್ಲರೂ ಕೂಡ ಇರ್ತಾರೆ. ಆವಾಗ ಕುಸುಮ ಆದಿಗೆ ಹೇಳ್ತಿರ್ತಾಳೆ, ನೋಡು ಆದಿ, ಇವತ್ತು ನಾಳೆ ಒಂದು ದಿವಸ ನೀವಿಬ್ಬರು, ನೀನು ಭಾಗ್ಯ ಮದುವೆ ಆಗೇ ಆಗ್ತೀರಿ, ನೀವಿಬ್ಬರು ನವ ದಂಪತಿಗಳ ಥರ
ಓಡಾಡ್ತಿರ್ತೀರಿ, ನಿಮ್ಮಿಬ್ಬರ ಮದುವೆನ ನಾನು ಕಣ್ಣು ತುಂಬ ನೋಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಆದಿ ಹೇಳ್ತಾನೆ, ಅಯ್ಯೋ ಗೆಳತಿ, ದಯವಿಟ್ಟು ಹಾಗೆಲ್ಲ ಹೇಳಬೇಡಿ, ಅವರು ನನ್ನ ಬರೀ ಸ್ನೇಹಿತರಾಗಿ ನೋಡ್ತಾ ಇದ್ದಾರೆ, ನೀವು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಆದಿ ಕುಸುಮಗೆ ಹೇಳ್ತಾಳೆ. ಆವಾಗ ಕುಸುಮ ಹೇಳ್ತಾಳೆ, ಇಲ್ಲ ಫ್ರೆಂಡು, ನೀವಿಬ್ಬರು ಮದುವೆ ಆಗೇ ಆಗ್ತೀರಿ, ನೀವಿಬ್ಬರು ಸಪ್ತಪದಿ ತುಳಿತೀರಿ ಅಂತ ಕುಸುಮ ಆದಿಗೆ ಇರ್ತಾಳೆ. ಅಜ್ಜಿ ಅದನ್ನು ಕೇಳಿಸ್ಕೊಂಡು ಅಲ್ಲಿಂದ ಬಂದುಬಿಟ್ಟು ಆರತಿ ಕೆಳಗಡೆ ಹಾಕ್ಬಿಟ್ಟು ಕುಸುಮ ನೋಡ್ತಾರೆ. ಓಹೋ, ಏನೋ ಮಾತಾಡ್ತಾ ಇದ್ದೀರಿ, ಎಲ್ಲರೂ ಕೂಡ ಭಾಗ್ಯನ ಕರ್ಕೊಂಡು ಒಳಗಡೆ ಬಂದುಬಿಡಿ, ಪೂಜೆ ಇದೆ ಅಂತ ಅಜ್ಜಿ ಹೇಳ್ತಾರೆ. ಸರಿ ಆಯಿತು, ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಅಜ್ಜಿಗೆ ಕುಸುಮ ಹೇಳಿ ಕಳಿಸ್ತಾರೆ. ಆಮೇಲೆ ಆದಿನು ಮತ್ತು ಕುಸುಮನು ಇಬ್ಬರು ಮಾತಾಡ್ತಾನೆ ಇರ್ತಾರೆ. ನನಗೆ ಹೆಂಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕುಸುಮ ಒಟ್ಟಿನಲ್ಲಿ ಇವತ್ತು ನಾಳೆ ಹೇಳಲೇಬೇಕು ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಅದೇ ಟೈಮ್ಗೆ ಸಡನ್ನಾಗಿ ಭಾಗ್ಯ ಬರ್ತಿರ್ಬೇಕಾದ್ರೆ ಅಲ್ಲಿ ಅದರ ಮೇಲೆ ಕಾಲಿಟ್ಟು ಸಡನ್ನಾಗಿ ಜಾರಿ ಬಿದ್ದೋಗ್ಬಿಡ್ತಾನೆ. ಆದಿ ಆವಾಗ ಹೋದಾಗ ಆದಿಯವರೇ, ಏನು ನಿಮಗೆ ನಡೆಯೋಕ್ಕೆ ಆಗೋದಿಲ್ವ, ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಭಾಗ್ಯ ಓಡ್ ಬಂದು ಆದಿನ ಹಿಡ್ಕೊತಾಳೆ. ಆದಿ ಬಿದ್ದೋಗಿದ್ದಿಲ್ಲ, ಕಾಲು ಜಾರುತ್ತೆ, ಉಳ್ಕುತ್ತೆ ಅಷ್ಟೇ. ಆಮೇಲೆ ಸರಿ ಬನ್ನಿ, ನಿಮಗೆ ಕಾಲು ಜಾರಿರಬೇಕು, ನಾನೇ ನಿನ್ನ ಒಳಗಡೆ ಬಿಡ್ತೀನಿ ಅಂತ ಭಾಗ್ಯ ಸಹಾಯ ಮಾಡ್ತಾಳೆ. ಆದಿಗೆ ಸಾಥ್ ಕೊಡೋಕ್ಕೆ ಹೋಗ್ತಾಳೆ. ಆದಿ ಕೂಡ ಭಾಗ್ಯಗೆ ಕೈ ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆದಿಗೆ ಹೆಂಡತಿ ಕೈ ಹಿಡ್ಕೊಂಡಂಗೆ ಫೀಲ್ ಆಗ್ತಾ ಇರುತ್ತೆ. ಯಾಕಂದರೆ ಭಾಗ್ಯಂಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಭಾಗ್ಯಂಗೆ ಇದೆಲ್ಲ ಪಾಪ ಏನು ಗಮನಕ್ಕೆ ಬಂದಿರೋದಿಲ್ಲ. ಆತನ ಮತ್ತು ಭಾಗ್ಯ ಇಬ್ಬರೂ ಕೂಡ ನಡಿಬೇಕಾದ್ರೆ ಅಲ್ಲಿ ಅಜ್ಜಿ ಹಾಕಿರೋ ದೃಷ್ಟಿ ನೀರು ಫುಲ್ ರೆಡ್ ಕಲರ್ ಆಗಿರುತ್ತೆ. ಆ ಕಲರ್ ಅವ್ರಿಗೆ ನೀರಿನ ಮೇಲೆ ಇಬ್ಬರು ಕೂಡ ಕಾಲಿಕ್ಕಿ ಮುಂದ್ಗಡೆ ಹೆಜ್ಜೆ ಇಡ್ತಾ ಹೋಗ್ಬೇಕಾದ್ರೆ ಅಲ್ಲಿ ಫುಲ್ ಇಬ್ಬರಿಗೂ ಹೇಳಿ ಹೆಜ್ಜೆಗಳ ಥರ ಬೀಳ್ತಾ ಇರುತ್ತೆ. ಈ ಮದುವೆ ಆದಾಗ ಸಪ್ತಪದಿ ತುಳಿತಾರಲ್ಲ, ಯಾವ ಥರ ಹೆಜ್ಜೆ ಮೇಲೆ ಹೆಜ್ಜೆ ಇಡಿಸ್ತಾರೆ, ಅದೇ ಥರ ಆದಿ ಮತ್ತು ಭಾಗ್ಯ ಇಬ್ಬರು ಕೂಡ ಹೆಜ್ಜೆ ಇಟ್ಕೊಂಡು ಹೋಗ್ತಿರ್ತಾರೆ. ಅದನ್ನು ಕುಸುಮ ನೋಡಿ ತುಂಬ ಖುಷಿ ಪಡ್ತಾಳೆ. ನಾನು ಈಗ ತಾನೇ ಅಂದೆ, ನಿಮ್ಮಿಬ್ಬರು ಸಪ್ತಪದಿ ತುಳಿಯೋದು, ಮದುವೆ ಆಗ್ತಿರೋದು, ಹಾಗೆ ಆಗ್ತೀರಿ, ಕೊನೆಗೂ ನಿಜ ಆಯಿತು. ಇವರಿಬ್ರು ಇಡ್ತಾ ಇರೋ ಹೆಜ್ಜೆ ನೋಡಿ ಸಪ್ತಪದಿ ಆದಂಗೆ ಇದೆ ಅಂತ ಕುಸುಮ ಅನ್ಕೊತಿರ್ತಾಳೆ. ಆದರೆ ಇಬ್ಬರಿಗೂ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಒಳಗಡೆ ಹೋಗ್ತಾರೆ. ಕುಸುಮಗಂತೂ ಇವತ್ತು ಬೆಳಗ್ಗೆಯಿಂದ ತುಂಬ ಖುಷಿ ಆಗ್ತಾನೆ ಇರುತ್ತೆ. ಕೊನೆಗೂ ದೇವರ ಅನುಗ್ರಹದಿಂದ ಇವರಿಬ್ಬರು ನಿಜವಾಗ್ಲೂ ಸಪ್ತಪದಿ ತುಳಿತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಈಗ ನೋಡಿದರೆ ನಿಜವಾಗ್ಲೂ ಸಪ್ತಪದಿನೇ ತುಳಿದಂಗೆ ನನಗೆ ಅನಿಸ್ತಾ ಇದೆ. ಆದಷ್ಟು ಬೇಗ ಇಬ್ಬರಿಗೂ ಮದುವೆ ಆಗಿಬಿಟ್ಟು ಇಬ್ಬರು ಒಂದಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಶ್ಚರ್ಯದಿಂದ ನೋಡ್ತಿರ್ತಾಳೆ ಕುಸುಮ. ಆ ದೇವರಿಗೆ ಕೈ ಮುಕ್ಕೊಳ್ತಾಳೆ ಅಲ್ಲೇ ನಿಂತ್ಕೊಂಡು. ಆದರೆ ಇಬ್ಬರು ಗಮನಕ್ಕೆ ಅದು ಬರೋದಿಲ್ಲ. ಇವ್ರ ಪಾಡಿಗೆ ಇವರು ಹೋಗ್ತಾನೆ ಇರ್ತಾರೆ. ಆದಿ ಭಾಗ್ಯ ಆ ದೇವರು ಇವರಿಗೆ ಒಂದು ಮಾಡ್ತಾನೆ ಅಂತ ಅನಿಸುತ್ತೆ. ಪ್ರತಿಯೊಂದು ಸಂದರ್ಭದಲ್ಲೂ ಇವರಿಗೆ ಮದುವೆ ಆಗೋ ಆಲೋಚನೆ ಮತ್ತು ಸೂಚನೆ ಆ ಭಗವಂತ ಕೊಡ್ತಾನೆ ಇರ್ತಾನೆ. ಆದಷ್ಟು ಬೇಗ ಈ ಹೆಜ್ಜೆ ನಿಜವಾದ ಸಪ್ತಪದಿ ಹೆಜ್ಜೆ ಆಗಲಿ ಅಂತ ಕುಸುಮ ಹಾರೈಸ್ಕೊಂಡಿರ್ತಾಳೆ.